ನೆನಪನ್ನು ಮರುಕಳಿಸುವ ಚಿತ್ರಕಲೆಗೆ ತನ್ನದೇ ಆದ ಇತಿಹಾಸವಿದ್ದು ಇಂದಿನಿಂದಲೂ ಪ್ರಸ್ತುತದಲ್ಲಿ ತನ್ನ ಗೌರವ ಉಳಿಸಿಕೊಂಡು ಬಂದಿದೆ ಎಂದು ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ತಿಳಿಸಿದ್ದಾರೆ. ನೆನಪನ್ನು ಮರುಕಳಿಸುವ ಚಿತ್ರಕಲೆಗೆ ತನ್ನದೇ ಆದ ಇತಿಹಾಸವಿದ್ದು ಇಂದಿನಿಂದ ಪ್ರಸ್ತುತದಲ್ಲಿ ತನ್ನ ಗೌರವ ಉಳಿಸಿಕೊಂಡು ಬಂದಿದೆ ಎಂದು ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ತಿಳಿಸಿದ್ದಾರೆ. ಹಾಸನ ನಗರದ ಸಂಸ್ಕೃತ ಭವನದಲ್ಲಿ ಶಾಂತಲಾ ಲಲಿತ ಕಲಾ ಶಾಲೆ ಹಾಗೂ ಶಾಂತಲಾ ಆರ್ಟ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2 ದಿನಗಳ ಕಾರ್ಯಕ್ರಮದಲ್ಲಿ ಕೊನೆಯ ದಿವಸದಂದು ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರಕಲೆ ಎಂದರೆ ಹಿಂದಿನಿಂದಲೂ ತನ್ನದೇ ಆದ ಗೌರವ ಉಳಿಸಿಕೊಂಡು ಬಂದಿದೆ. ಮನುಷ್ಯ ಕಾಣದೇ ಇರುವಂತಹದ್ದನ್ನ ಪೇಂಟಿಂಗ್ ಮೂಲಕ ತೋರಿಸಿದ್ದಾರೆ. ಪ್ರಕೃತಿ, ಪ್ರಾಣಿಗಳು, ಜನರು ವಾಸಿಸುವ ರೀತಿ ಸೇರಿದಂತೆ ಇತರೆ ವಿಚಾರಗಳನ್ನು ಚಿತ್ರಕಲಾವಿದ ತನ್ನ ಕೈಚಳಕದ ಮೂಲಕ ಗೀಚಿ ತೋರಿಸಿದ್ದಾನೆ. ಚಿತ್ರಕಲೆ ಮೂಲಕ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ದೇಶದಲ್ಲಿದ್ದು ಪೇಂಟಿಂಗ್ ಮೂಲಕ ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನು ತೋರಿಸುತ್ತಾನೆ ಎಂದರು. ಪೇಂಟಿಂಗ್ ಮಾಡುವುದು ಜನರು ನಮ್ಮಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಪ್ರಸ್ತುತದಲ್ಲಿ ದುಡಿಮೆ ಬಗ್ಗೆ ಯೋಚಿಸಿ ಇಂತಹ ಚಿತ್ರಕಲೆ ಕಡೆ ಗಮನ ಕಡಿಮೆ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾರ್ಯಾರು ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಾರೆ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಬಾಲ್ಯದಿಂದಲೇ ಮಕ್ಕಳಿಗೆ ಚಿತ್ರಕಲೆಯ ಆಸಕ್ತಿ ಮೂಡಿಸಬೇಕೆಂದು ಕಿವಿಮಾತು ಹೇಳಿದರು. ಇಂದಿನ ದಿನಗಳಲ್ಲಿ ಪೇಂಟಿಂಗ್ ಮಾಡಿ ಅದರಲ್ಲಿ ತನ್ನದೇ ಆದ ಹೆಸರು ಮಾಡಿದ್ದಾರೆ. ಅವರ ಸ್ಫೂರ್ತಿಯಲ್ಲಿ ಮಕ್ಕಳು ಆದರ್ಶವನ್ನು ಬೆಳೆಸಿಕೊಂಡು ಚಿತ್ರಕಲೆ ಉಳಿಸಿ ಬೆಳೆಸಲು ಮುಂದಾಗುವಂತೆ ಕರೆ ನೀಡಿದರು. ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಮೂಡಿಬಂದ ಕಲಾ ಕೃತಿಗಳನ್ನು ಇದೇ ವೇಳೆ ಪ್ರದರ್ಶನಕ್ಕೆ ಇಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಈ ಕಲಾಕೃತಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಬಿಕೆ ಗಂಗಾಧರ್, ಲೇಖಕಿ ಸುವರ್ಣ ಕೆಸಿ ಶಿವಪ್ರಸಾದ್, ಕಲಾವಿದರಾದ ಸಿಎಸ್ ಬಸವರಾಜು, ಆರ್ ಶಿವಕುಮಾರ್, ಎಲ್ಜಿ ಲತಾ, ಎಚ್ಎನ್ ನಂದಿನಿ, ಯೋಗಾನಂದ್ ಇತರರು ಉಪಸ್ಥಿತರಿದ್ದರು. ಗೌರವ ಇದೆ. ಈಗ ಮನುಷ್ಯ ಇನ್ನು ಏನನ್ನೂ ಕಾಣದೇ ಇದ್ದಂತ ಅವನು ಇದಕ್ಕೆ ಬಂದಾಗಲಿಂದ ಏನೇನು ಮಾಡಿ ಸಮಾಜದಲ್ಲಿ ಪೇಂಟಿಂಗ್ ಕೂಡ ಬಂತು. ತಾನು ಬಂದಂಥ ಇದಕ್ಕೆ ಬೇಕಾದಂಥ ಎನಿಮಲ್ಸ್ಗಳನ್ನ ಹಾಗೆ ಬೇರೆ ಬೇರೆ ಗಿಡಗಳನ್ನ ಮರಗಳನ್ನ ಚಿತ್ರಿಸ್ತಾ ಬಂದವ. ಅಲ್ಲಿಂದ ಚಿತ್ರಕಲೆ ಬೆಳೀತಾ ಬಂದು ಈಗ ತುಂಬ ದೊಡ್ಡ ಕಲಾವಿದರು ಅಂದರೆ ತುಂಬ ದೊಡ್ಡ ಕಲಾವಿದರು ನಮ್ಮ ದೇಶದಲ್ಲಿದ್ದಾರೆ. ಹಾಗೆ ಬೇರೆ ದೇಶಗಳಲ್ಲೂ ಇದೆ. ಹಾಗೆ ಈಗ ನಾನು ಒಬ್ಬ ಪೇಂಟರ್. ನಾವು ಪೇಂಟಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದನ್ನ ಒಂದೆರಡು ಫೇಸ್ಬುಕ್ ಪೇಂಟಿಂಗ್ ಮಾಡೋದು ಅಂತ ಹೇಳಿದ್ರೆ ನಮಗೆ ಈ ಪ್ರಪಂಚದ ಎಲ್ಲ ಆತ್ಮಹೋಗುಗಳು ಗೊತ್ತಿಲ್ಲ. ನಿಮಗೆ ಈ ಪ್ರಪಂಚದ ಆತ್ಮಹೋಗುಗಳು ಗೊತ್ತಿಲ್ಲದೆ ಇದ್ದರೆ ಪೇಂಟಿಂಗ್ ಮಾಡುವಂಥ ನೀವು ಮಾಡಿದಂಥ ಪೇಂಟಿಂಗಿಗೆ ಜೀವ ಬರಬೇಕು. ನಿಮ್ಮ ಪೇಂಟಿಂಗ್ಗೆ ಜೀವ ಬರಬೇಕು ಅಂತ ಹೇಳಿದ್ರೆ ನಿಮಗೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಇದನ್ನು ಗೊತ್ತಿರಬೇಕು. ಇಲ್ಲದೇ ಇದ್ರೆ